ಪದಗ್ರಹಣ ನಡೆದ್ರೂ ಕೂಡ ಮುಗಿಯದ ಲಾಬಿ ಸರ್ಕಸ್. ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಸಾಹುಕಾರನ ಹೊಸ ರಾಗ ಈಗ ಎದ್ದಿದೆ. ಪದಗ್ರಹಣ ನಡೆದ್ರೂ ಕೂಡ ಮುಗಿಯದ ಲಾಬಿ ಸರ್ಕಸ್. ಇದೀಗ ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಸಾಹುಕಾರನ ಹೊಸ ರಾಗ ಕೇಳಿ ಬರ್ತಾ ಇದೆ. ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗಬೇಕು, ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಬೆಳಗಾವಿಗೆ 4 ರಿಂದ 5 ಸಚಿವ ಸ್ಥಾನ ನೀಡಿದ್ದಾರೆ. ಅಥಣಿಯಲ್ಲಿ ಸಚಿವ ಲಕ್ಷ್ಮಣ್ ಸವದಿ ಈಗ ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಮತ್ತೊಂದು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ ಸಚಿವ ಲಕ್ಷ್ಮಣ್ ಸವದಿ ಅವರು. ಮತ್ತೊಂದು ಸ್ಥಾನ ಬೇಕೇ ಬೇಕು ಎನ್ನುವಂತಹ ಬಯಕೆ ನಮಗೂ ಇದೆ, ಬೇಕು. ಪರೋಕ್ಷವಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಈಗ ಸವದಿ ಈಗ ಬ್ಯಾಟಿಂಗ್ ಮಾಡಿರುವಂತದ್ದು. ಬಿಜೆಪಿ ವಿರುದ್ಧ ವ್ಯಂಗ್ಯ ಕೂಡ ಮಾಡಿದ್ದಾರೆ ಸಚಿವ ಲಕ್ಷ್ಮಣ್ ಸವದಿ ಅವರು. ಸಚಿವ ಸ್ಥಾನ ಸಿಗದೆ ಸವದಿ ಬಿಜೆಪಿಗೆ ಬರ್ತಾರೆ ಅಂತ ಹೇಳಿಕೆಯನ್ನ ನೀಡಿತ್ತು ಬಿಜೆಪಿ ನಾಯಕರು ಒಂದಷ್ಟು ಜನ. ಈಗ ಸವದಿ ಬಗ್ಗೆ ಆಶಯ ವ್ಯಕ್ತಪಡಿಸಿದ್ದಂತಹ ಬಿಜೆಪಿ ನಾಯಕರು ಈಗ ಅವರೇ ಮಾತನಾಡಿರುವಂಥದ್ದು ಪರೋಕ್ಷವಾಗಿ. ಸತ್ತ ಎಮ್ಮೆ ಸೇರು ತುಪ್ಪ ಕೊಡ್ತಿತ್ತು ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಅಂತ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಬಿಜೆಪಿಗೆ ಟಾಂಗ್ ಕೊಟ್ಟಿರುವಂಥದ್ದು ಲಕ್ಷ್ಮಣ್ ಸವದಿ. ಇನ್ನು ಪದಗ್ರಹಣ ನಡೆದ್ರೂ ಕೂಡ ಮುಗಿಯದ ಲಾಬಿ ಸರ್ಕಸ್. ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಸಾಹುಕಾರನ ಹೊಸ ರಾಗ ಕೇಳಿ ಬರ್ತಾ ಇದೆ. ಬೆಳಗಾವಿಗೆ ಮತ್ತೊಂದು ಸ್ಥಾನ ನೀಡಬೇಕು, ಸಚಿವ ಸ್ಥಾನ ಅನ್ನುವಂತಹ ಮಾತು. ಈ ಹಿಂದೆ ಬೆಳಗಾವಿಗೆ 4 ರಿಂದ 5 ಸ್ಥಾನ ನೀಡಿದ್ದಾರೆ. ಅಥಣಿಯಲ್ಲಿ ಸಚಿವ ಲಕ್ಷ್ಮಣ್ ಸವದಿ ಹೊಸ ಬಾಂಬ್ ಅನ್ನ ಸಿಡಿಸಿರುವಂತದ್ದು. ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಮತ್ತೊಂದು ಸಚಿವ ಸ್ಥಾನಕ್ಕೆ ಈಗ ಪಟ್ಟನ್ನ ಹಿಡಿದಿರುವಂತದ್ದು ಲಕ್ಷ್ಮಣ್ ಸವದಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಅಂದ್ರೆ ಪರೋಕ್ಷವಾಗಿ. ಇನ್ನಷ್ಟು ಅವರಿಗೆ ನನ್ನನ್ನು ಟೀಕೆ ಮಾಡತಕ್ಕಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಬಿಜೆಪಿ ಅವರು ಆಸೆಯಲ್ಲಿದ್ರು ಸರ್. ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಲ್ಲ, ಅವರು ಬಿಜೆಪಿ ಪಕ್ಷಕ್ಕೆ ಮರಳುತ್ತಾರೆ ಅಂತ ಆಸೆ ಹೊಂದಿದ್ರು. ಸತ್ಯಮ್ಮಿಗೆ ಶೇರ್ ತುಪ್ಪ ಕೊಡ್ತಿತ್ತು ಅಂತೇಳಿ ಚರ್ಚೆ ಮಾಡಿದ್ರೆ ಏನ್ ಪ್ರಯೋಜನ? ಬೆಳಗಾವಿ ಮತ್ತೊಂದು ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳಿ ಬೈಕ್ ಗಾಯತ್ರಿ ಶಾಂತಗೌಡ ಅವ್ರದ್ದು ಲಿಸ್ಟ್ ಫೈನಲ್ ಆಗಿದೆ ಸರ್. ಆ ಒಂದು ಸಂದರ್ಭದಲ್ಲಿ ಅವರು ಸಚಿವ ಸ್ಥಾನವನ್ನ ಸ್ವೀಕಾರ ಮಾಡಿಲ್ಲ ಪ್ರಮಾಣ ವಚನ ಸಂದರ್ಭದಲ್ಲಿ. ಇನ್ನೊಂದು ನಮ್ಮ ಜಿಲ್ಲೆಗೆ ಕೊಟ್ಟರು ತಪ್ಪಿಲ್ಲ. ಯಾಕಂತಂದ್ರೆ ಹಿಂದಿನ ದಿನಮಾನದಲ್ಲಿ 4 5 ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಉದಾಹರಣೆ. ಸೌದಿ ಅವರಿಗೆ ಸಚಿವ ಸ್ಥಾನ ತಪ್ಪಿಸಕ್ಕೆ ಕಾರಣದ ಕೈಗಳು ಏನಾದರೂ ವಿರೋಧ ವ್ಯಕ್ತಪಡಿಸಿದ್ದಾರೆ? ಇಲ್ಲಿ ತನಕ ನನಗೆ ಕಂಡಿಲ್ಲ. ಕಂಡಿದ್ರೆ ನಿಮಗೆ ಹೇಳ್ಬಿಡ್ತೀನಿ. ಎಲ್ಲ ಅಸಮಾಧಾನ ಆಗಿರೋ ತೆಗೆದ ಸಮಾಧಾನ ಆಗಿದ್ದಾರೆ ಎಲ್ಲರೂ. 13ನೇ ತಾರೀಕು ಅಧಿವೇಶನ ಸಚಿವರಾಗಿ ಮೊದಲನೇ ಬಾರಿಗೆ ಅಥಣಿಗೆ ಆಗಮನ ಮಾಡಿದ್ರಿ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಅವರಿಗೆ ನಾನು ಹೇಳಿದೆ. ಇನ್ನು ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಈಗ ಸವದಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ವ್ಯಂಗ್ಯ ಮಾಡಿರುವಂತದ್ದು ಕೂಡ ಲಕ್ಷ್ಮಣ್ ಸವದಿ ಅವರು. ಈಗ ನಮಗೂ ಕೂಡ ಒಂದು ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ಮಾತು ಕೂಡ ಹೇಳಿದ್ದಾರೆ. ಮತ್ತೊಂದು ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದು. ಇನ್ನ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತ ಏನು ಆಶಯವನ್ನ ವ್ಯಕ್ತಪಡಿಸಿದ್ರಲ್ಲ ಬಿಜೆಪಿ ನಾಯಕರು, ಈಗ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರುವಂತದ್ದು. ಸತ್ತ ಎಮ್ಮೆ ಸೇರು ತುಪ್ಪ ಕೊಡ್ತಿತ್ತು ಅಂದ್ರೆ ಏನೂ ಮಾಡೋದಕ್ಕೆ ಆಗಲ್ಲ ಅಂತ ಬಿಜೆಪಿ ನಾಯಕರಿಗೆ ಈಗ ಟಾಂಗ್ ಕೊಟ್ಟಿರುವಂತದ್ದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ. ಇನ್ನು ನೋಡಿ, ಕಾಂಗ್ರೆಸ್ನಲ್ಲಿ ಪದಗ್ರಹಣ ನಡೆದ್ರೂ ಕೂಡ ಮುಗಿತಾ ಇಲ್ಲ ಈ ಒಂದು ಲಾಬಿ ಸರ್ಕಸ್. ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಸಾಹುಕಾರ್ ಹೊಸ ರಾಗವನ್ನ ಎತ್ತಿದ್ದಾರೆ. ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂಥದ್ದು ಆ ಒಂದು ಕನಸು ನಮಗೂ ಇದೆ. ಈ ಹಿಂದೆ ಬೆಳಗಾವಿಗೆ 4 ರಿಂದ 5 ಸ್ಥಾನ ನೀಡಿದ್ದಾರೆ. ಆ ಉದಾಹರಣೆ ಕೂಡ ಇರುವಂಥದ್ದು. ಅಥಣಿಯಲ್ಲಿ ಈಗ ಲಕ್ಷ್ಮಣ್ ಸವದಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ.